ಅನ್ನದಾತರಿಗೆ ಚೊಂಬು ಕೊಟ್ಟ ಸರ್ಕಾರ. ಕಟ್ಟೆಯಲ್ಲಿ ನೀರಿದ್ದರೂ ನಾಲೆಯ ಕೆರೆಗಳಿಗೆ ಬರ. 3 ಪಕ್ಷಗಳಿಂದಲೂ ಸ್ವಾರ್ಥಕ್ಕೆ ಅಬ್ಬರ. ಇದು ನಿಮ್ಮ ಪರ್ವ ಟಿವಿಯ ಸ್ಪೆಷಲ್ ಸ್ಟೋರಿ. ನಮಸ್ಕಾರ ಸ್ನೇಹಿತರೆ, 1 ವರ್ಷದಿಂದ ಬರದ ಬೇಗೆಯಲ್ಲಿ ತತ್ತರಿಸಿದ್ದ ರೈತರಿಗೆ ಈ ಬಾರಿ ಕಾವೇರಿ ಕಣಿವೆಯಲ್ಲಿ ವರುಣ ಆರ್ಭಟಿಸಿ ಜೀವನಾಡಿ ಕನ್ನಂಬಾಡಿ ಕಟ್ಟೆ ತುಂಬಿದ ಪರಿಣಾಮ ವ್ಯವಸಾಯ ಮಾಡಿ ಒಂದಷ್ಟು ಕಾಸು ನೋಡಬಹುದು ಎಂಬ ಕನಸು ಮೂಡಿತ್ತು. ಆದ್ರೆ ಆ ಕನಸಿಗೆ ಸರ್ಕಾರ ನಡೆಸುತ್ತಿರುವ ಕಾಂಗ್ರೆಸ್ ಪಕ್ಷ ಸೇರಿ ವಿಪಕ್ಷಗಳು ಕೂಡ ಬೆಂಕಿ ಹಚ್ಚಿವೆ. ಮಂಡ್ಯ ಜಿಲ್ಲೆ ಜನತೆಗೆ ಹುರುಳಿಕಾಳು ತಿನ್ನುವಂತಹ ಭಾಗ್ಯ ಬರುತ್ತೆ ಮುಂದಕ್ಕೆ. ಈ ಹುರುಳಿ ಬೆಳೀತಾ ಇದ್ರೆ ಹುರುಳಿಗೆ ನೀರಿಲ್ಲ ನೋಡಿ, ಆಲ್ರೆಡಿ ಸುಮಾರು ಒಣಗೋಗ್ತಾ ಇದೆ ಎಲ್ಲ. ಇಲ್ಲಿ ಈಗ ಬರ ಅಂದ್ರೆ ಇದೇನೆ. ಬರ ಬಂದಾಗ ಇಬ್ನಿಲ್ ಬೆಳೀತಕ್ಕಂಥ ಈ ಹುರುಳಿಕಾಳು, ಈ ಹುರುಳಿಕಾಳನ್ನ ಬೆಳೆಯೋಕ್ಕೂ ಜನರ ಕೈಲಿ ಆಗದಿದ್ದಾಗ ಮುಂದೊಂದು ದಿನ ಇದು ಕಾದದೆ ಮಾರಕ. ನೋಡ್ಕೊಳ್ಳಿ, ಈ ತರ ಹುಳ್ಳಿ ಚೆಲ್ಕೊಂಡೇ ಕೂತಿರ್ಬೇಕಾಗತ್ತೆ. ಕಬ್ಬು ಬೆಳೀತಾ ಇರ್ತಕ್ಕಂಥವ್ರು, ಭತ್ತ ಬೆಳೀತಾ ಇರ್ತಕ್ಕಂಥವ್ರು, ನೆಮ್ಮದಿಗೆ ಅನ್ನ ಉಣ್ತಿದ್ದವರು, ನೆಮ್ಮದಿಗೆ ಸಿಹಿ ಮಾಡ್ಕೊಂಡಿದ್ದಾರೆ ಬದುಕನ್ನ. ಅವ್ರ ಬದುಕಿನಲ್ಲಿ ನಾಳೆ ಹುಳ್ಳಿ ಬಂದ್ರೆ ಇನ್ನು ಅದನ್ನು ಅವ್ರಿಗೆ ಸಿಗ್ತೇ ಹೋಗುತ್ತೆ, ಮುಂದೊಂದು ದಿನ ಆಗುತ್ತೆ. ಹೌದು, ಕೊಡಗು, ಹಾಸನ, ಕೇರಳದಲ್ಲಿ ಭಾರಿ ಮಳೆಯಾದ ಪರಿಣಾಮ ಕೆಆರ್ಎಸ್ ಸೇರಿದಂತೆ ಕಾವೇರಿ ನದಿ ಪಾತ್ರದ ಹೇಮಾವತಿ, ಕಬಿನಿ ಹಾಗೂ ಹಾರಂಗಿ ಜಲಾಶಯಗಳು ಭರ್ತಿಯಾದವು. ಎಲ್ಲಾ ಅಣೆಕಟ್ಟೆಗಳಿಂದ ಲಕ್ಷಾಂತರ ಕ್ಯೂಸೆಕ್ ನೀರನ್ನು ನದಿಗೆ ಬಿಡಲಾಯಿತು. ಅದರಲ್ಲೂ ಕೆಆರ್ಎಸ್ ಅಣೆಕಟ್ಟೆಯಿಂದ 1,70,000 ಕ್ಯೂಸೆಕ್ ನೀರನ್ನು ನದಿಗೆ ಬಿಡಲಾಯಿತು. ಆದರೆ ರೈತರು ಕಾಯುತ್ತಿದ್ದ ನಾಲೆಗಳು ಬಣಗುಟ್ಟವು. ಸಮುದ್ರದ ನಂಟಿದ್ದರೂ ಉಪ್ಪಿಗೆ ಬರ ಎನ್ನುವಂತೆ ನದಿ ಪಾತ್ರದಲ್ಲಿ ನೆರೆ ಉಂಟಾಗಿದ್ದರೆ ವಿಶ್ವೇಶ್ವರಯ್ಯ ನಾಲೆ, ವಿರಿಜಾ ನಾಲೆ ಸೇರಿದಂತೆ ಎಲ್ಲಾ ನಾಲೆಗಳು ನೀರಿಗಾಗಿ ಹಾತೊರೆದವು, ಬಡವಾದವು. ಅಪರೂಪಕ್ಕೆ ಹರಿದ ನೀರು ಕಡೆಯ ಭಾಗಗಳಿಗೆ ಇರಲಿ, ಮಧ್ಯಕ್ಕೂ ತಲುಪಲಿ. ಭತ್ತ, ಕಬ್ಬು ನಾಟಿ ಮಾಡಲು ಸಿದ್ಧತೆ ಮಾಡಿಕೊಂಡಿದ್ದ ರೈತ ತಮ್ಮ ಪಾಪದ ಯಾತ್ರೆಗಳಿಗೆ ಬರದೇ ಹೋಗುತ್ತಾನೆ ಎಂಬ ಕಾರಣದಿಂದಲೋ ಏನೋ ಸರ್ಕಾರ ನೀರು ಬಿಡಲಿಲ್ಲ. ಈ ಬಗ್ಗೆ ಮಣ್ಣಿನ ಮಕ್ಕಳು, ಮೊಮ್ಮಕ್ಕಳು, ಅಪ್ಪಟ ದೇಶ ಪ್ರೇಮಿಗಳು ಎಂದು ಬಡಾಯಿ ಕೊಚ್ಚುವ ದೇಶ ಪ್ರೇಮಿಗಳು ಕೂಡ ತುಟಿ ಬಿಚ್ಚಲಿಲ್ಲ. ಪರಿಣಾಮ ಮಂಡ್ಯ ಜಿಲ್ಲೆಯಲ್ಲಿ ಕೃಷಿ ಚಟುವಟಿಕೆ ಮೇಲೆ ಗಂಭೀರ ಪರಿಣಾಮ ಬೀರಿದೆ. ವಿವಿಧ ರಾಜಕೀಯ ಪಕ್ಷಗಳ ಚೇಲಾಗಳು ಪಾಪದ ಯಾತ್ರೆಯಲ್ಲಿ ಪಾಲ್ಗೊಂಡು ಸಂಭ್ರಮಿಸುತ್ತಿದ್ದರೆ ನೈಜ ರೈತರು 3 ಪಕ್ಷಗಳಿಗೂ ಶಾಪ ಹಾಕುತ್ತಿದ್ದಾರೆ. ಸರ್, ಇವರು ರೈತರಿಗೆ ಈ ವರ್ಷ ಎಲ್ಲ ಬರ ಹೊಡಿತಲ್ಲ, ಯಾರಿಗಾರ ತಡೆ ರೈತರ ಕಷ್ಟ ಏನು ಸುಖ ಏನು ಅಂತ ಏನಾರ ನೋಡ್ತಾ ಇದಾರ, ಏನಾರ ಮಾಡ್ತಾ ಇದಾರ? ಈ ಗೋಲಿ ಕಟ್ಟೆ ತುಂಬಿ ನೀರು ಬಂದ್ರೆ, ಈಗ ನೀರು ಕೊಟ್ರೆ
ನಮ್ಮ ಮಿಂಚರೆ ಜನ ಬರೋರು ಅಂದ್ಬಿಟ್ಟು ಪಾದಯಾತ್ರೆಗೆ ಮಾಡೋಕೆ ನಾವು ಟೈಮಿಂಗ್ಸ್ ಅಲ್ಲಿ ನಮ್ ನೀರೇ ತಿನ್ನಿ ಅಂದ್ಬಿಟ್ಟು ಮಾಡಿ ಜನ ಬೆಳೆ ಮಾಡ್ದಿದ್ದಂಗೆ ಮಾಡ್ತಾರಲ್ಲ ಸರ್. ಇವ್ರು ಕೊಡೋದು 200 ರೂಪಾಯಿಗೆ ನಮ್ಮ ಜನಗಳನ್ನ ಬಾಳ್ಗಿಡಿಸಿ ಜನಗಳು ಸಾಯಿಸ್ತಾರಲ್ಲ ಸರ್. ಇವ್ರ ಮುಂದರಿಕೆ ಇವ್ರು ಸೋಕಿಗೋಸ್ಕರ ಕೋಟಿ ಖರ್ಚು ಮಾಡ್ಕೊಂಡು ಪಾದಯಾತ್ರೆ ಮಾಡ್ತಾರಲ್ಲ ಸರ್. ಅದೇ ಕೋಟಿ ದುಡ್ಡ ತಕ್ಕ ಬಡವ್ರ ಬಗ್ಗರಿಗೆ ತಡೆ ಈಗ ಜನಕ್ಕೆ ರೈತರಿಗೆ ಮರ ಹೊಡೆದದೆ ಏನು ಅವ್ರಿಗೆ ಏಕ್ ಸಮಯ ಬ್ಯಾಂಕ್ ಸಾಲ ಏನು ಇದೇನು ಅಂತ ಏನಾರ ಮಾಡ್ತಾ ಇದಾರ ಸರ್. ಇವ್ರು ಸೋಕಿಗೋಸ್ಕರ ಸ್ವಲ್ಪ ಹೆಚ್ಚು ಕಮ್ಮಿ 100 ಕೋಟಿ 2 ಪಕ್ಷದವ್ರು ಕಾಂಗ್ರೆಸ್ JDS BJP ಇವ್ರು ಸೋಕಿಗೋಸ್ಕರ ಇವ್ರು ಖರ್ಚು ಮಾಡ್ಕೊಂಡು ಜನ ರೈತರುಗಳೆಲ್ಲರೂ ಇವ್ರು ಕೊಡೋದು 200 ರೂಪಾಯಿಗೆ ಜನ ಎಲ್ಲರೂ ಬಾಳ್ಗಿಡಿಸಿ ಸಾಯಿಸ್ತಾರಲ್ಲ ಸರ್. ಇವ್ರು ಉದ್ಧಾರ ಆದಾರ ಸರ್. ನೀರು ಕೊಡ್ಲಿಲ್ಲ ಸರ್. ಈಗ ಅವ್ನ ಯಾವನೋ ಕಾವಲಿಗೆ ಟ್ರಾಕ್ಟರ್ ಬಿಟ್ಬಿಟ್ಟು ಸ್ವತಃ ಬಿಟ್ಟು 5 ದಿನ ಆಯ್ತು ಕಟ್ಟಲ್ ಕದ ಹಾಕವ್ರ. ಭತ್ತ ಹೊಟ್ಲ ಹಾಕಂದ್ 20 ದಿನ ಪೈರ್ ಆಗಲ್ಲ, ನಾಟಿ ಮಾಡಕ್ ನೀರಿಲ್ಲ. ಸಾವಡೆ ಕೇಳಿದ್ರೆ ನಮ್ಗೇನಪ್ಪ ಮೇಲೆ ಇವ್ರು ಬಾಕ್ಲ ಹಾಕಂದ್ರೆ ಇಂಜಿನಿಯರ್ ಕೇಳಿ ಇವ್ರು ಕೇಳಿ ಅಂತ ಅವ್ರು ಹೇಳ್ತಾವ್ರೆ. ಏನ್ ಮಾಡ್ಬೇಕು ಹೇಳಿ? ಒಟ್ಲಲ್ಲಿ ಇವ್ರು ರೈತರನ್ನ ನೇಣ ಹಾಕ್ಸಕ್ ನಿಂತಿರೋದು ಸರ್. ಇವ್ರು ರಾಜಕೀಯದವರು ನಮ್ ಇಂಚರೆ ಭಿಕ್ಷಾ ಬೇಡ್ಕ ನಿಂತಿರ್ಬೇಕು. ಅವರು ನಮ್ ಇಂಚರೆ ಭಿಕ್ಷಾ ನಮ್ ಕೊಡೋದು 200 ರೂಪಾಯಿ ನಮ್ ಇಂಚರ್ ಬರ್ಬೇಕು ಅನ್ನೋ ಮಟ್ಟ ಕೆಲ್ಸಕ್ಕೆ ಇವ್ರು ಪಾದಯಾತ್ರೆ ಮಾಡ್ಕೊಂಡು ಇವ್ರು ಸೋಕಿ ಮಾಡ್ಕೊಂಡು ಇವ್ರು ಹೋಯ್ತವ್ರ ಸರ್. ರೈತರನ್ನ ಯಾರನ್ನೂ ಉದ್ಧಾರ ಮಾಡ್ತಾರ. ಇವ್ರು ಸೋಕಿಗೋಸ್ಕರ 100 ಕೋಟಿ ಖರ್ಚು ಮಾಡ್ಕೊಂಡು ಇವ್ರು ಸೋಕಿ ಮಾಡ್ತಾರ. ಬೇಕಾದ ತಿಂತವ್ರೆ, ಬೇಕಾದ ಉಣ್ತವ್ರೆ. ಇವ್ರು ಸೋಕಿ ಮಾಡ್ಕೊಂಡು ಹೋಯ್ತಾರೆ. ನಾವ್ ಕೊಡೋದು 200 ರೂಪಾಯಿ ನಮ್ ಇಂಚರ್ ಬರ್ಬೇಕು. ಇವ್ರು ನಮ್ ಇಂಚರೆ ಬರ್ಬೇಕು. ನಮ್ ಕೊಡೋದು 200 ರೂಪಾಯಿಗೆ ನಮ್ ಇಂಚರ್ ಬರ್ಬೇಕು. ಇವ್ರಿಗೆ ಏನಾರ ನೀರ್ ಕೊಟ್ರೆ ಬೆಳೆ ಮಾಡ್ಕೊಂಡ್ ಹತ್ತಾಗ ಸೇರ್ಕತಾರೆ. ನಮ್ ಇಂಚರ್ ಯಾರು ಇರುದಿಲ್ಲ. ನಾವೇ ಅನಾಥರಾಗ ಹೋಗ್ಬೇಕಾಯ್ತಿ ಅಂತ ಈ ಕೆಲಸ ಮಾಡ್ಕೊಂಡು ನಿಂತವ್ರ. ನಾನು ಕೊಡ್ತೀವಿ 2,000 ಕೊಡ್ತೀವಿ 3,000 ಕೊಡ್ತೀವಿ ಅಂತಾರಣ. ಇವ್ರು ಹತ್ತಿರದ ಮಕ್ಕಳು ಜಮೀನ ಮಾರ್ಬಿಟ್ಟು ಯಾರಿಗಾರ ದುಡ್ಡು ಕೊಟ್ಟಿದ್ದಾರೆ ಇವ್ರು. ಒಬ್ಬ ಯಾವ ಪಕ್ಷನಾಗಿರ್ಬೋದು, JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಇವ್ರು ಹತ್ತಿರದ 100 ಎಕರೆ ಮರ ಕೊಟ್ಟು ಜನ ಕೊಟ್ಟಿನ ತೋರ್ಸೋಣ. ಎಲ್ಲಾರ ಒಂದೇ ತಮಿಳ್ನಾಡು ನೀರ್ ಬಿಡಕ್ಕೆ ನಾನು ಪಾದಯಾತ್ರೆ ಮಾಡ್ತೀನಿ, ಆ ಯಾತ್ರೆ ಮಾಡ್ತೀನಿ, ಈ ಯಾತ್ರೆ ಮಾಡ್ತೀನಿ ಅಂತ ಕೂತಾರೆ. 34 ಲಕ್ಷ ಖರ್ಚು ಮಾಡ್ತಾರೆ ಪಾದಯಾತ್ರೆ ಮಾಡಕ್ಕೆ. ಇವಾಗ 34 ಲಕ್ಷ ಜನ ತಲೆ ಮೇಲೆ ಹಾಕ್ತಾರೆ. ಜನಗಳು ಇವ್ರ ಹಿಂದ್ಗಡೆ ಬರೋದಿಲ್ಲ ಅಂದ್ಬಿಟ್ಟು ನೀರ್ ತಪ್ಪಾಕ್ಬಿಟ್ಟಾರೆ. ನೀರ್ ಕೊಡಕ್ಕೆ ಬೆಳೆ ಮಾಡ್ಬಿಟ್ಟು ಗೆದ್ದ ಜೇಕೆ ನಿಂತಿರ್ತಾರೆ ಅಂದ್ಬಿಟ್ಟು ನೀರ್ ತಪ್ಪಾಕ್ಬಿಟ್ಟಾರೆ. ಇವ್ರು ನೀರ್ ಕೊಟ್ಟಾರಣ್ಣ. ಇವ್ರು ಜನಗಳು ಉದ್ಧಾರ ಮಾಡಾರಣ್ಣ. ಇವ್ರು ಹತ್ತಿರದ ಯಾವ್ದಾರ 100 ಎಕರೆ ಮರ ಕೊಟ್ಟು ಜಮೀನ್ ಜನ ದುಡ್ಡು ಕೊಟ್ಟಿರೋದು. ಇವ್ರು ಒಬ್ರು ತೋರ್ಸೋಣ. ಅವನಾರು ಒಬ್ಬ ರಾಜಕೀಯ ಒಬ್ಬ ಬಂದ್ಬಿಡ್ಲಿಕ್ಕೆ ಅಣ್ಣ ಅವ್ರ ಕಾಲಿಡ್ಕೆ ಬಿಡ್ತಿದ್ದಾನು. ಒಬ್ಬ ನಮ್ಮ ಅಪ್ಪನ ಜಮೀನ್ ಮರ ಕೊಟ್ಟು ಜನಕ್ಕೆ ಹೆಲ್ಪ್ ಮಾಡಿದ್ರೆ. ಈಗಲಾದರೂ ರಾಜ್ಯ ಸರ್ಕಾರ ನೀರು ಬಿಡುವ ಮೂಲಕ ತಾನು ತಮಿಳುನಾಡಿನ ನೀರಗಂಟಿಯಲ್ಲ ಎಂದು ನಿರೂಪಿಸಬೇಕಿದೆ. ಜೊತೆಗೆ ತಾವು ಬೊಗಳೆದಾಸರಲ್ಲ, ರೈತ ಪರ ಧ್ವನಿ ಎತ್ತುತ್ತೇವೆ ಎಂಬುದನ್ನು ವಿಪಕ್ಷಗಳ ನಾಯಕರು ಸಾಬೀತುಪಡಿಸಬೇಕಿದೆ. ಆ ಕಾರ್ಯವನ್ನು ಮಾಡುವರೇ ಎಂಬುದನ್ನು ಕಾದು ನೋಡೋಣ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.